ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಮಾಜಿ ಸಚಿವ ಬಿಜೆ ಜಮೀರ್ ಅಹಮದ್ ಖಾನ್ ರವರನ್ನ ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ನೇಮಿಸಬೇಕು ಅಂತ ಆಗ್ರಹಿಸಿ ಶಿಡ್ಲಘಟ್ಟ ನಗರದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರು ಶನಿವಾರ ಪ್ರತಿಭಟನೆ ಮಾಡಿದ್ದಾರೆ. ನಗರದ ಅಮೀರ್ ಬಾಬಾ ದರ್ಗಾದಿಂದ ಕಾಂಗ್ರೆಸ್ ಭವನದವರೆಗೆ ಪಾದಯಾತ್ರೆ ಮಾಡಿದ ಪ್ರತಿಭಟನಾಕಾರರು ಸಮಾಜದ ಎಲ್ಲಾ ವರ್ಗಗಳೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವ ಹಾಗೂ ಬಡವರ ಸಂಕಷ್ಟಗಳಿಗೆ ಸ್ಪಂದಿಸುವ ನಾಯಕನಾಗಿರುವ ಜಮೀರ್ ಅಹಮದ್ ಖಾನ್ ರವರಿಗೆ ಉಪಮುಖ್ಯಮಂತ್ರಿ ಹುದ್ದೆ ಕೊಡುವುದರ ಮೂಲಕ ರಾಜ್ಯದ ಜನತೆಗೆ ಮತ್ತಷ್ಟು ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಪಾದಯಾತ್ರೆಯ ವೇಳೆ ಜಮೀರ್ ಅಹಮದ್ ಖಾನ್ ಭಾವಚಿತ್ರವುಳ್ಳ ಫಲಕಗಳನ್ನು ಹಿಡಿದುಕೊಂಡು ಅವರ ಪರವಾಗಿ ಘೋಷಣೆಗಳನ್ನು ಕೂಗಿದ ಕಾರ್ಯಕರ್ತರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರ ಪರವಾಗಿಯೂ ಜೈಕಾರಗಳನ್ನು ಮೊಳಗಿಸಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಸೂಕ್ತ ರಾಜಕೀಯ ಪ್ರಾತಿನಿಧ್ಯ ದೊರಕಬೇಕೆಂಬ ಉದ್ದೇಶದಿಂದಾಗಿ ಜಮೀರ್ ಅಹಮದ್ ಖಾನ್ ರವರನ್ನ ಉಪಮುಖ್ಯಮಂತ್ರಿಯನ್ನಾಗಿ ನೇಮಿಸಬೇಕು ಅಂತ ಮನವಿ ಸಲ್ಲಿಸಲಾಗಿದೆ. ಮುಸ್ಲಿಮ್ಸ್ ಅಲ್ಲಿ ಇನ್ನ MLAಗಳು ಇದಾರಲ್ಲ, ಅವ್ರು ಆಗಬಾರ್ದ ಅಂತ ಕೇಳಿದ್ರು. ಆಗಬೇಕು ಅವರು. ಬಟ್ ಜಮೀರ್ ಅಹಮದ್ಗಂತ ಇರೋಷ್ಟು ಡೈನಾಮಿಕ್ ಹೀರೋ ಈಗ ನಮ್ಮ ಮುಸ್ಲಿಮ್ಸಲ್ಲಿ, ನಮ್ಮ ಮುಸ್ಲಿಂ ಸಮಾಜಕ್ಕೆ ಜಮೀರ್ ಅಹಮದ್ ಅನ್ನೋದು ಇಡೀ ನಮ್ಮ ಕರ್ನಾಟಕಕ್ಕೆ ಗೊತ್ತಾಗಿದೆ. ಮುಸ್ಲಿಮ್ಸಲ್ಲಿ MLAಗಳು ಇದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಅನ್ನದಾನ ಕೊಡೋದ್ರಲ್ಲಿ, ಬಡವರಿಗೆ ಹಂಚೋದ್ರಲ್ಲೇ ಆಗ್ಬೋದು, ಬಡವರಿಗೆ ಕೊಡೋದಲ್ಲಾಗ್ಬೋದು. ಜಮೀರ್ ಅಹಮದ್ ಬಿಟ್ಟರೆ ಯಾರು ನಮ್ಮ ಮುಸ್ಲಿಮ್ಸಲ್ಲಿ ಇಲ್ಲ. ಜಮೀರ್ ಅಹಮದ್ ಬಿಟ್ಟರೆ ಇನ್ಯಾರೂ ಇಲ್ಲ. ಅಂಥದ್ರಲ್ಲಿ ಈಗ ನಮ್ಮ ಡಿ ಕೆ ಶಿವಕುಮಾರ್ CM ಆಗಿದ್ದಾರೆ. ಅವ್ರ ಜೊತೆಗೆ ನಮ್ಮ ಜಮೀರ್ ಅಹಮದ್ ಸಾಹೇಬರು DCM ಕೊಟ್ಟರೆ ನಮ್ಮ ಜಮೀರ್ ಅಹಮದ್ ಸಾಹೇಬರಿಗೆ ಇಡೀ ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ. ಇವತ್ತು ನಮ್ಮ ಮನೆಗಳು ಈಗ ನಮ್ಮ ವಸತಿ ಸಚಿವರಾಗ್ಬಿಟ್ಟು ಅವರು ಎಷ್ಟು ಮನೆಗಳು ಕೊಟ್ಟಿದ್ದಾರೆ, ಬಡವರು ಅನುಕೂಲ ಆಗಿದೆ. ಅದೇ ರೀತಿ ತಿರ್ಗಾ DCM ಕೊಡಬೇಕು, ಅದೇ ಜೊತೆಯಲ್ಲಿ ವಸತಿನೂ ಕೊಡಬೇಕು ಅಂತ ನಮ್ಮ ಮನವಿ. ಇರೋದಲ್ಲ, ಸ್ವಂತ ಅವರು ಜೇಬಿನಿಂದ ಕೊಟ್ಟು ಅವರು ಕಷ್ಟಕ್ಕೆ ಭಾಗಿಯಾಗಿ ಅವ್ರ ಕಷ್ಟ ನಿಭಾಯಿಸ್ತಾ ಇರೋ ವ್ಯಕ್ತಿ. ಅದರ ಜೊತೆಯಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಸಿಲ್ಘಟ್ಟದಲ್ಲಿ ನಗರದಲ್ಲಿ ನಮಗೆ ಅಲ್ಪಸಂಖ್ಯಾತರ ಕಾಲೋನಿನಲ್ಲಿ ಡೆವಲಪ್ಮೆಂಟ್ಸ್ಗೆ ಗ್ರಾಂಟ್ಸ್ ಕೊಟ್ಟಿದ್ದಾರೆ. ನಮ್ಮ ಮಸೀದಿಗಳು, ಖಬ್ರಸ್ತಾನ್ಗಳಿಗೆ ಅಭಿವೃದ್ಧಿಗೆ ಗ್ರಾಂಟ್ಸ್ ಕೊಟ್ಟಿದ್ದಾರೆ. ಆಮೇಲೆ KMDCನಲ್ಲಿ ಅನೇಕ ರೀಲರ್ಸ್ ಬಾಂಧವರು ಭಾಳ ಕಷ್ಟದಲ್ಲಿದ್ದರು. ಅವ್ರಿಗೆ ಏನು ಅಂತ ಅದು ಯೋಜನೆ ಗೊತ್ತಿರಲಿಲ್ಲ. 7 ಲಕ್ಷ ರೂಪಾಯಿ ಸುಮಾರು ಒಂದು 300-400 ಜನಕ್ಕೆ ನಮ್ಮ ಸಿಲ್ಘಟ್ಟ ನಗರದಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಲಾಭ ಪಡೆದಿರೋ ಅವರು 2 ಲಕ್ಷ ಸಾಲ ಕೊಟ್ಟರೆ 1 ಲಕ್ಷ ಸಬ್ಸಿಡಿ, 1 ಲಕ್ಷ ರೀಪೇಮೆಂಟ್. ಅದು ಯಾವುದು ಸರ್ಕಾರದಿಂದ ಬರೋವಂಥ ಸೌಲಭ್ಯಗಳು. ಆ ಸರ್ಕಾರದಲ್ಲಿ ಪ್ರಸ್ತಾಪ ಮಾಡಿ ಬಜೆಟ್ನಲ್ಲಿ ಇಟ್ಟು ಈ ರೀಲರ್ ಬಾಂಧವರಿಗೆ ಲೋನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಆ ಒಂದು ವ್ಯಕ್ತಿ ಒಂದು CM ಸಾಹೇಬರು, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಆಗಲಿ ಅನೇಕ ಜಾಗದಲ್ಲಿ ಯಾವ ಥರ ಅವ್ರಿಗೂ ಭಾವನೆ ಇರುತ್ತೆ ಅಂಥೇಳಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಂಥ ವ್ಯಕ್ತಿಗೆ ಸರ್ಕಾರದಲ್ಲಿ ತಗೊಳ್ಳಿ ಅಂಥೇಳಿ ನಮ್ಮದೆಲ್ಲ ಆಸೆ, ಪ್ರಸ್ತಾಪ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ಬರುತ್ತೆ. ಉದಾಹರಣೆ, ನಿನ್ನೆ ಬಂದಿರೋ ಚುನಾವಣೆಯಲ್ಲಿ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಮ್ಮ DK ಸಾಹೇಬರು ಏನು ಅವ್ರ ಶಕ್ತಿ ತೋರಿಸಿದ್ದಾರೆ. ಶಕ್ತಿ ಬರಬೇಕಾಗಿದ್ದು 4-5 ಜನ MLCಗೆ ಮತಗಳು ಹಾಕ್ಸ್ಕೊಂಡು 5 ಜನಕ್ಕೆ ಪ್ರತಿನಿಧಿ ಅವರು ಗೆಲ್ಸ್ಕೊಂಡಿದ್ದಾರೆ. ಅವರು ಒಂದು ಡೈನಾಮಿಕ್ಕು ಶಕ್ತಿ ಅವರು DK ಶಿವಕುಮಾರ್ ಸಾಹೇಬರು. ಅಂಥ ವ್ಯಕ್ತಿ ಜೊತೆ ನಮ್ಮ ಜಮೀರ್ ಸಾಹೇಬರು ಇದ್ದರೆ ಎಲ್ಲ ಬಡವರಿಗೆ ಉಪಯೋಗ ಆಗುತ್ತೆ. ಪಕ್ಷಕ್ಕೆ ಬಲವಾಗಿ ಶಕ್ತಿ ಕೊಡ್ತಾರೆ. ನಮ್ಮ CM ಸಾಹೇಬರು ನಮ್ಮ ಮುಸ್ಲಿಂ ಬಾಂಧವ್ರಿಗೆ ಯಾರು ನೋಡಿದ್ರು ಬ್ರದರ್ ಅಂತ ಕರೀತಾರೆ. ಮುಸ್ಲಿಮ್ಸ್ಗೆ ಭಾಳ ಅಟ್ಯಾಚ್ಮೆಂಟ್ ಇದೆ. ಅವರು ಇತಿಹಾಸ, ಅವ್ರು ಇಂಡಿಪೆಂಡೆಂಟ್ ಗೆದ್ದಿದ್ದ ಟೈಮ್ನಲ್ಲಿನೂ ಸಹ ಅವರು ಪಕ್ಷಕ್ಕೆ ಸೇರೋಕ್ಕೆ ಅಜೀಜ್ ಸೇಠ್ ಅವ್ರ ಹತ್ರ ಸಂಪರ್ಕ ಇಟ್ಕೊಂಡು ಯಾವ ರೀತಿ ವಿಶ್ವಾಸ ಪಡಿಸ್ಕೊಂಡು ಅವರು ಪಕ್ಷಕ್ಕೆ ಒಂದು ಶಕ್ತಿ ಕೊಟ್ಕೊಂಡು ಕಾಂಗ್ರೆಸ್ಗೆ ಉಳಿಸ್ಕೊಂಡು ಬಂದಿದ್ದಾರೆ. ಆ ವ್ಯಕ್ತಿನೂ ಅವರು CM ಸಾಹೇಬ್ರೂ ಸಹ ಇಂಥ ವ್ಯಕ್ತಿಗೆ ಐಡೆಂಟಿಫೈ ಮಾಡಿ ನಮಗೆ ಸಹಕಾರ ಮಾಡುತ್ತಾರೆ ಅಂತೇಳಿ ಒಂದು ಆಸೆ ಇದೆ, ಭರವಸೆನೇ ಇದೆ. ದಯವಿಟ್ಟು ನಿಮ್ಮ ಮುಖಾಂತರ ನಾನು ರಾಜ್ಯ ಮಟ್ಟದಲ್ಲಿ ಈ ನಮ್ಮ ಬೇಳಿಗೆಯನ್ನು ಹೋಗುತ್ತೆ ಅಂತೇಳಿ ನಾನು ಭರವಸೆ ಇಟ್ಕೊಂಡು. ಈ ಸಂದರ್ಭದಲ್ಲಿ ನಗರಸಭೆಯ ಮಾಜಿ ಅಧ್ಯಕ್ಷ ಅಫ್ಸರ್ ಪಾಷಾ, ಮಾಜಿ ಸದಸ್ಯ ಸಮೀಉಲ್ಲಾ, ತನ್ವೀರ್ ಪಾಷಾ, ಆದಿಲ್ ಮೌಲಾ, ರಿಯಾಜ್, ಬಾಬಾ ಫಕ್ರುದ್ದೀನ್, ಬಾಂಬೆ ನವಾಜ್, ಮೆಹಬೂಬ್ ಪಾಷಾ, ಮೊಹಮ್ಮದ್ ಹಫೀಜ್, ಜಮೀರ್ ಅಹಮದ್ ಖಾನ್ ಅಭಿಮಾನಿಗಳ ಬಳಗದ ಜಿಲ್ಲಾ ಗೌರವಾಧ್ಯಕ್ಷ ಸೈಯದ್ ಬಾಬಾ, CM ಬಾಬು, ಮುಜಾಹಿದ್ ಮಜ್ಜು, ಅಫ್ಜಲ್ ಪಾಷಾ ಸೇರಿ ಹಲವರು ಭಾಗವಹಿಸಿದ್ರು. ಬಳಿಕ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಜನ್ಮದಿನದ ಅಂಗವಾಗಿ ಕೇಕ್ ಕತ್ತರಿಸಿ ಸಂಭ್ರಮಿಸಲಾಗಿದೆ. ಅಲ್ಲದೆ ನಗರದ ಪ್ರಮುಖ ಬೀದಿಗಳಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚೋದ್ರ ಮೂಲಕ ಕಾರ್ಯಕರ್ತರು ಹರ್ಷ ವ್ಯಕ್ತಪಡಿಸಿದ್ರು. ತಮೀಮ್ ಪಾಷಾ, ಎಜಿ ನ್ಯೂಸ್, ಶಿಡ್ಲಘಟ್ಟ.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.